ಈ ವಿಡಿಯೋ ಏನೂ ಇದಿಲ್ಲ. ಬೆಳಗ್ಗೆ ಯಾವುದೋ ನ್ಯೂಸ್ ನೋಡಿ ಸ್ವಲ್ಪ ಸಿಟ್ಟು ಬಂದಿತ್ತು. ಅಂದರೆ ಯಾಕೆ ಜನ ಮನಸ್ಸಿನ ಬಗ್ಗೆ ತಿಳ್ಕೊಳೋಕ್ಕೆ ಪ್ರಯತ್ನನೇ ಪಡಲ್ಲ. ಈಗ ಮಹಿಳೆಯರಿಗೂ ನಾನು ಹೇಳೋದು, ತೀರಾ ಒಂದು ಅಟ್ಯಾಚ್ಮೆಂಟು ಬೆಳೆಸ್ಕೊಂಬಿಡಿ. ಲೈಕ್ ಮನೆಯಲ್ಲೇ ಆಗಲಿ, ಇಲ್ಲ ಹೊರಗಡೆ ಯಾರೋ ಫ್ರೆಂಡ್ಸ್ ಜೊತೆನೇ ಆಗಲಿ, ಅಟ್ಯಾಚ್ಮೆಂಟು ಜಾಸ್ತಿ ಆದಾಗೂ ನಿಮ್ಮ ಎಕ್ಸ್ಪೆಕ್ಟೇಷನು ಜಾಸ್ತಿ ಇಟ್ಕೊತೀರ. ಏನಂತೀರ, ನೀವು ಜಾಸ್ತಿ ಅಟೆನ್ಷನ್ ಕೊಡ್ತೀರಲ್ಲ, ಅದೇ ಒಬ್ಬ ನಾರ್ಸಿಸಿಸ್ಟ್ ಗಂಡನೋ ಆಫೀಸಲ್ಲಿರೋ ಬಾಸು ಇಲ್ಲ ಬೇರೆ ಯಾವುದಾರು ಮಗನೂ ನಾರ್ಸಿಸ್ಟ್ ಆಗಿರ್ಬೋದು. ಸೊ ಯಾವ ಸಂಬಂಧದಲ್ಲೂ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳಿ. ತೀರಾ ಅಟ್ಯಾಚ್ಮೆಂಟು ಇಟ್ಕೊಂಡ್ರೆ ಇಬ್ಬರಿಗೂ ನೋವಾಗತ್ತೆ. ಲೈಕ್ ನೀವು ನೋವು ಅನುಭವಿಸ್ತೀರ, ಇನ್ನೊಬ್ಬ ವ್ಯಕ್ತಿನೂ ಇದು ಮಾಡ್ತಾನೆ. ಗಂಡಸರು ಹೆಂಗೋ ಹೊರಗಡೆ ಎಲ್ಲ ಓಡಾಡಿಕೊಂಡು ಇದು ಮಾಡಿ ಅವರೊಂಥರ ಮನಸ್ಸನ್ನು ಏನಂತಾರೆ, ಗಂಡಸರು ಇದು ಯಾವುದೇ ಒಂದು ವಯಸ್ಸು ಅಥವಾ ಜೆಂಡರ್ ಅಂತ ಇಲ್ಲ. ಈ ಯಾವ ವಯಸ್ಸಲ್ಲಿ ನಾರ್ಸಿಸಿಸ್ಟ್ ಆಗ್ತಾರೆ ಅಂತಲೂ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಲೈಕ್ 16-18 ತನಕ ಇನ್ನೂ ಡೆವಲಪ್ಮೆಂಟೇ ಆಗ್ತಾ ಇರುತ್ತೆ. ಸೊ ಅಷ್ಟರಲ್ಲೇ ಎಲ್ಲ ಸುಮಾರು ನಮ್ಮದು ಪರ್ಸ್ನಾಲಿಟಿನೂ ಒಂದು ರೇಂಜಿಗೆ ಏನಂತೀರ, ರಿಜಿಡ್ ಆಗಿರತ್ತೆ. ಲೈಕ್ ನಾನು ಹೀಗೆ ಯೋಚನೆ ಮಾಡಬೇಕು, ಅದೊಂದು ಫಿಕ್ಸೆಡ್ ಪ್ಯಾಟ್ರನ್, ಆ ಥರನೇ ಥಿಂಕ್ ಮಾಡೋದು ಅಭ್ಯಾಸ ಮಾಡ್ಕೊಂಡಿರ್ತೀರ. ನೀವು ಮಹಿಳೆಯರಿಗೂ ಅಷ್ಟೇ, ಗಂಡಸರು ಅಷ್ಟೇ, ನೀವು ಒಂದು ಪ್ಯಾಟ್ರನ್ನಲ್ಲೇ ಅದೇ ಪ್ಯಾಟ್ರನ್ನಲ್ಲಿ ಮತ್ತೆ ಯೋಚನೆ ಮಾಡ್ತಿದ್ದೀರಂದ್ರೆ ಆ ಪ್ಯಾಟ್ರನ್ನಿಂದ ಹೊರಗೆ ಬರೋಕ್ಕೆ ಬೇರೆ ಬೇರೆ ರೀತಿ ಪ್ರಯತ್ನ ಮಾಡಬೇಕು. ಅದು ಮನಸ್ಸಿನ ಬಗ್ಗೆ ತಿಳ್ಕೊಳೋದ್ರಿಂದ, ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋ, ಈಗ ಸಮಸ್ಯೆ ಇದೆ ಅಂತ ನೀವು ನೋಡೋಕ್ಕಾದರೆ ನೀವು ಸಮಸ್ಯೆಯಿಂದ ಪಾರಾಗೋದು ಹೇಗೆ ಅಂತಲೂ ನಿಮ್ಗೆ ಗೊತ್ತಾಗತ್ತೆ. ಸಮಸ್ಯೆ ಏನೂ ಸಮಸ್ಯೆ ಇಲ್ಲ, ಇದು ಎಲ್ಲ ಚೆನ್ನಾಗೇ ಇದೆ ಅಂದರೆ ಎಲ್ಲ ಚೆನ್ನಾಗಿ ಇದೆ ಅನ್ನೋ ಥರನೇ ಏನು ಪರಿಸ್ಥಿತಿಗಳು ಸೃಷ್ಟಿ ಮಾಡಿರ್ತಾರೆ. ಅದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಏನು, ಇವರು ಈ ಥರ ಮನೆಯಲ್ಲಿ ತಂದೆ ಈ ಥರ ಯೋಚನೆ ಮಾಡಬೇಕು, ತಾಯಿ ಈ ಥರ ಇದು ಮಾಡಬೇಕು, ಹಿರಿಯ ಮಗ ಅಥವಾ ಮಗಳು ಈ ಥರ ಯೋಚನೆ ಮಾಡಬೇಕು. ಅದೆಲ್ಲದೂ ಒಂದು ಅವ್ರವ್ರಿಗೆ ಅವ್ರವ್ರ ಪಾತ್ರ ಫಿಕ್ಸೆಡ್ ಆಗಿರುತ್ತೆ. ಆ ಪ್ಯಾಟ್ರನಲ್ಲೇ ಎಲ್ಲ ಇದು ಹಂಗಾಗಿ ಏನೂ ತೊಂದರೆ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಬಟ್ ಜಾಸ್ತಿ ತೊಂದರೆ ಯಾರು ಜಾಸ್ತಿ ಭಾವನೆಗಳಿಗೆ ಇದು ಮಾಡ್ತಾರೋ, ಬೆಲೆ ಇದು ಕೊಡ್ತಾ ಇರ್ತಾರೋ ಅವರೇ ಜಾಸ್ತಿ ಮನಸ್ಸಿಗೆ ನೋವು ಅನುಭವಿಸ್ತಾರೆ.
ಸೊ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳಿ. ಅವ್ರಿಗೆ ಮನೆಯಲ್ಲಿ ಇರೋರೇ ಅರ್ಥ ಮಾಡ್ಕೊಬೇಕು ಅಂತೇನಿಲ್ಲ. ಇನ್ನೊಬ್ಬರು ಎಷ್ಟೇ ಆದರೂ ಇನ್ನೊಬ್ಬರು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾವು ಅಷ್ಟೇ ನಮ್ಮ ಭಯ, ಕೋಪ, ದುಃಖ ಅದನ್ನೆಲ್ಲ ನಾವು ಮನಸ್ಸಿನ ಬಗ್ಗೆ ತಿಳ್ಕೊಂಡು ಅದರಿಂದ ಎಲ್ಲ ನಾವು ಏನಂತೀರ, ನಮ್ಮ ಮನಸ್ಸಲ್ಲಿ ಜಾಸ್ತಿ ಅಲೆಗಳು ಹೇಳದೇ ಇರೋ ಥರ ನಾವು ಅಭ್ಯಾಸ ಮಾಡ್ಕೊಬೇಕು. ಅವರು ಅವ್ರವ್ರ ಟೈಮ್ ಬಂದಾಗ ಅವರು ಕಲಿತಾರೆ. ಬಟ್ ನಾವು ಮನೆ ಜೊತೆಗಿರೋರು ಕಲಿಸೋಕ್ಕಾಗಲ್ಲ. ಅವು ಹೊರಗಡೆ ಪರಿಸ್ಥಿತಿಗಳು ಕಷ್ಟ ಎಲ್ಲ ಅನುಭವಿಸಿ ಅವರಿಗೆ ಅನಿಸಿದ್ರೆ ಅವರು ಪ್ರಯತ್ನ ಮಾಡ್ತಾರೆ. ಬಟ್ ಈಗ ಸದ್ಯ ಇದರಲ್ಲಿ ಈ ಸೋಷಲ್ ಮೀಡಿಯಾದಿಂದನೂ ಅರ್ಧ ಏನಂತೀರ, ನಾರ್ಸಿಸಿಸ್ಟ್ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಲೈಕ್ ಎಲ್ಲೋ ಯಾರೋ ಒಂದಷ್ಟು ಜನ ಲೈಕು ಇದೆಲ್ಲ ಕೊಡ್ತಾರೆ, ಅದಕ್ಕೆ ಇವರು ಉಬ್ಬಿ ಹೋಗ್ತಾರೆ ಜನಗಳು. 4 ಜನ ಲೈಕ್ ಕೊಟ್ಟರು ಅಂದ ತಕ್ಷಣ ಮೇಲೆ ಹಾರೋದಲ್ಲ, ಹಂಗೆ ಇನ್ನೊಂದು 10 ಜನ ಕೆಳಗಡೆ ಎಳೆಯೋರು ಇರ್ತಾರೆ. ಸೊ ಮೇಲೆ ಏರಿಸಿದಾಗಲೂ ಹುಷಾರಾಗಿರಬೇಕು. ಕೆಳಗಡೆ ಯಾರು ಇಳಿಸ್ತಾ ಇದ್ದಾರೆ ಅಂದರೆ ಆವಾಗಲೂ ಎಲ್ಲ ಟೈಮಲ್ಲೂ ನಾವು ಹುಷಾರಾಗಿರಬೇಕು. ಸೊ ಮಹಿಳೆಯರು, ಗಂಡಸರು, ಮಕ್ಕಳು ಎಲ್ಲರೂ ಮನಸ್ಸಿನ ಬಗ್ಗೆ ತಿಳ್ಕೊಬೇಕು. ಈಗ ಎಲ್ಲ ಇದು ಏನಂತೀರ, ಮಾನಸಿಕ ಆರೋಗ್ಯ ಮುಖ್ಯ. ಒತ್ತಡ ಅದೇ ಹೇಳ್ತಾರಲ್ಲ, ಯೋಗ ಅಭ್ಯಾಸ ಮಾಡಿ ಒತ್ತಡ ಕಡಿಮೆ ಮಾಡಿಕೊಡಿ. ನನ್ನದೆಲ್ಲ ವಿಡಿಯೋಗಳನ್ನೆಲ್ಲ ನೋಡಿ ನಾನು ಏನಂತೀರ, ಎಲ್ಲರಿಗೂ ನಾನು ಹೇಳೋದು ಸೂಟ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ನಾನು ಹೇಳೋದು ಯಾರಿಗೆ ಸೂಟ್ ಆಗುತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನನಗೆ ಯಾರ ಮೇಲೂ ಕೋಪ ಮಾಡ್ಕೊಬೇಕು, ಒಂದು ಟೈಮಲ್ಲಿ ಇದು ಮಾಡ್ತಾಯಿದ್ದೆ, ಸಿಟ್ಟು ಮಾಡ್ಕೊಳ್ತಾ ಇದ್ದೆ. ಇವಾಗ ಏನಂತೀರ, ನಮಗೆ ಯಾರು ನಮ್ಮ ಮಾತು ಕೇಳ್ತಾರೆ ಅವರಿಗೆ ಎಲ್ಲ ಸ್ವಲ್ಪ ವಿವರವಾಗಿ ಮನಸ್ಸಿನ ಬಗ್ಗೆ ಹೇಳೋದು. ಎಲ್ಲ ಮನಸ್ಸಲ್ಲೇ ಆಗೋದು. ಏನಂತೀರ, ಇವಾಗ ಬೆಳಗ್ಗೆ ಎದ್ದಾಗ ಲೇಟ್ ಆಗುತ್ತೆ, ಇದು ಆಗುತ್ತೆ, ಎಲ್ಲ ಅವಸರದಲ್ಲೇ ಇರ್ತೀವಿ. ಬೇಗ ಇದ್ದರೆ ಎಲ್ಲ ಬೇಗ ಅಂದರೆ ಒಂದು 5:45, 6 ಗಂಟೆಗಾದರೂ 6 ಗಂಟೆಗಾದರೂ ಹೇಳ್ಬೇಕು. ನೀ ಎಲ್ಲಿ ಊರಲ್ಲಾದರೂ ಇರಿ, ಬೆಂಗಳೂರಲ್ಲಾದರೂ ಎಲ್ಲಾದರೂ ಆಯಿತು, ಬೆಳಗ್ಗೆ ಬೇಗ ಎದ್ದವ್ರಿಗೆ ಸ್ವಲ್ಪ ಮನಸ್ಸು ಹೊರಗಡೆ ಫ್ರೆಶ್ ಗಾಳಿ ಉಸಿರಾಡ್ತೀವಲ್ಲ, ಆವಾಗ ಮನಸ್ಸಿಗೆ ಒಂಥರ ಆ ಫೀಲಿಂಗೇ ಬೇರೆ. ಎಲ್ಲರೂ ಸುಮಾರು ಜನ ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ.
ಆದರೂ ಕೆಲವರು ಬರೇ ವಾಕಿಂಗ್ಗೆ ಇದಾಗಲ್ವಲ್ಲ, ಬರೇ ವಾಕಿಂಗ್ ಮಾಡಿ ಮನಸ್ಸಿನ ಬಗ್ಗೆ ತಿಳ್ಕೊಳಕ್ಕಾಗಲ್ಲ. ಮಾತಾಡಬೇಕು, ಪ್ರಶ್ನೆಗಳು ಕೇಳಬೇಕು, ಯಾವ್ಯಾವ ಭಾವನೆಗಳನ್ನು ಯಾವ ಥರ ಏನಂತಾರೆ, ಭಯನ ಫೇಸ್ ಮಾಡಬೇಕು. ಏನು ಭಯನ ಎದುರಿಸ್ಬೇಕಂದ್ರೆ ಕೂಗಾಡಬೇಕು, ಕಿರ್ಚಾಡಬೇಕು ಅಂತಲೇ ಇಲ್ಲ. ಗಮನ ಕೊಟ್ಟು ಇದು ಮಾಡಿ. ಅದೇ ನೀವು ಎಷ್ಟು ಗಮನ ಕೊಟ್ಟು ಪರಿಸ್ಥಿತಿ ಕಡೆ ಗಮನ ಕೊಟ್ಟು ಆ್ಯಕ್ಷನ್ ತೊಗೊಳ್ತೀರೋ ಅಷ್ಟು ಏನಂತೀರ, ನೆಗೆಟಿವ್ನ ಮನಸ್ಸಿಗೆ ನೆಗೆಟಿವ್ ಬರೋಕ್ಕೆ ಬಿಡಬಾರ್ದು. ಏನೇ ಆದರೂ ನೆಗೆಟಿವ್ ಪಾಸಿಟಿವ್ ಮನಸ್ಸಿಂದನೇ ಬರೋದಲ್ವ. ಸೊ ಮನಸ್ಸಲ್ಲಿ ಪಾಸಿಟಿವ್ ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಭ್ಯಾಸ ಅಭ್ಯಾಸ. ನಾವು ಸಿಟ್ಟು ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೇ ಹಾಳಾಗೋದು ಅನ್ನೋದು ಮತ್ತೆ ಮತ್ತೆ ನೆನ್ಪು ಮಾಡ್ಕೊತಿರ್ಬೇಕು. ನಾವು ಎಷ್ಟು ಸಿಟ್ಟು ಮಾಡ್ಕೊತೀವೋ ಅದು ಒಂದು ಇದಿರಬೇಕಿತ್ತು, ಏನಂತೀರ, ಟೈಮರು, ವಾಚ್ ತೋರಿಸೋದು, ವಾಚಲ್ಲಿ ಟೈಮ್ ತೋರಿಸುತ್ತಲ್ಲ. ಈಗ ನೀವು ಕೋಪ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಆಯಸ್ಸು ಇಷ್ಟು ಸೆಕೆಂಡು ಇಲ್ಲ ಇಷ್ಟು ನಿಮಿಷ ಕಡಿಮೆ ಆಯಿತು ಅನ್ನೋ ತೋರಿಸೋದು ಒಂದು ಡಿವೈಸ್ ಯಾರು ಕಂಡುಹಿಡಿಬೇಕು. ಯಾರು ಬುದ್ಧಿವಂತರಿದ್ರೆ ಕಂಡುಹಿಡೀಲಿ ನೋಡೋಣ. ಅಂದರೆ ನೀವೊಂದು 5 ನಿಮಿಷ ಸಿಟ್ಟು ಮಾಡಿಕೊಂಡ್ರೆ ಒಂದು 15 ಸೆಕೆಂಡು ಆಯಸ್ 5 ನಿಮಿಷ ಸಿಟ್ಟು ಮಾಡಿಕೊಂಡ್ರೆ 15 ಸೆಕೆಂಡ್ ಆಯಸ್ ಕಡಿಮೆ ಆಯಿತು. ಅರ್ಧ ಗಂಟೆ ಸಿಟ್ಟು ಮಾಡಿಕೊಂಡ್ರೆ 1 ನಿಮಿಷ ಆಯಸ್ ಕಡಿಮೆ ಆಯಿತು. ಆ ಥರ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಟೈಮರ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಮನಸ್ಸಲ್ಲಿ. ಈಗ ನಾನು 5 ನಿಮಿಷ ಸಿಟ್ಟು ಮಾಡಿಕೊಂಡ್ರೆ ನನ್ನ ಆಯಸ್ಸಲ್ಲಿ 15-20 ಸೆಕೆಂಡ್ ಹೋಗ್ಬಿಡತ್ತೆ. ಇಲ್ಲ ಇನ್ನೊಂದೇನೋ ಆ ಥರ ನೀವು ಮನಸ್ಸು ಯಾವ ಥರ ನಿಮಗೆ ಮನಸ್ಸನ್ನು ಪರಿಸ್ಥಿತಿನ ನಗ್ನಗ್ತಾ ಹೇಗೆ ನಿಭಾಯಿಸೋದು, ನೀವು ಹೊಸ ಥರ ಯೋಚನೆ ಮಾಡೋದು ನೀವು ಅಭ್ಯಾಸ ಮಾಡ್ಕೊಬೇಕು. ಒಂದೇ ಥರ ಯೋಚನೆ ಮಾಡ್ತೀರ, ಅದೇ ಸಮಸ್ಯೆ. ಈಗ ನಾನು ಇವಾಗ ಬೆಳಗ್ಗೆ 5 ನಿಮಿಷ ಸಿಟ್ಟು ಮಾಡಿಕೊಂಡೆ. ನಾನು ಅದೊಂದೇನೋ ವಿಡಿಯೋ ಮಾಡಿದೆ, 5 ನಿಮಿಷ ಸಿಟ್ಟು ಮಾಡಿ ನನ್ನ ಆಯಸ್ಸಲ್ಲಿ 15 ಸೆಕೆಂಡ್ ಕಡಿಮೆ ಆಯಿತು. ಇವಾಗ ಖುಷಿ ಆದಾಗ ಮತ್ತೆ ಅದೇ 15 ಸೆಕೆಂಡ್ ಮತ್ತೆ ಆ್ಯಡ್ ಆಯಿತು ಅಂತ ಅಂದ್ಕೊಳ್ಳಿ. ನಾರ್ಮಲ್ ಆದಾಗ ಮತ್ತೆ 15 ಸೆಕೆಂಡ್ ಆ್ಯಡ್ ಆಯಿತು ಅಷ್ಟೇ. ಅಂದರೆ ಮನಸ್ಸನ್ನು ಆ ಥರ ಖುಷಿಯಾಗಿರೋ ಥರ ಟ್ರೈನಿಂಗ್ ಮಾಡಬೇಕು ಮನಸ್ಸಿಗೆ. ಅದೆಲ್ಲ ತುಂಬ ಅಭ್ಯಾಸ ಮಾಡಿ ಆ ಥರ ಯೋಚನೆ ಮಾಡೋಕ್ಕಾಗೋದು. ಈಗ ಸಿಟ್ಟು ಬಂದಾಗ ಏನು ಮಾಡಬೇಕು ಅಂತ ಸಿಟ್ಟು ಬರೋಕ್ಕೆ ಮುಂಚೆ ಯೋಚನೆ ಮಾಡಿರಬೇಕು. ಸಿಟ್ಟು ಬಂದಾಗ ಅದು ಏನಾರು ಅನಾಹುತ ಆಗತ್ತೆ. ಅದು ಸಿಟ್ಟು ಬಂದರೆ ಅದು ಯೋಚನೆ ಅವಾಗವಾಗ ಮನಸ್ಸಲ್ಲಿ ಓಡ್ತಾ ಇರಬೇಕು ಬ್ಯಾಕ್ಗ್ರೌಂಡಲ್ಲಿ. ನಾನಿವಾಗ ಸಿಟ್ಟು ಮಾಡಿಕೊಂಡ್ರೆ ಕೆಲವರು ಎಷ್ಟು ಅರ್ಧ ಗಂಟೆ ಎಲ್ಲ ಸಿಟ್ಟು ಮಾಡ್ಕೊಂಡಿರೋಕ್ಕಾಗಲ್ಲ. ಒಂದು 10-15 ನಿಮಿಷ ಸಿಟ್ಟು ಮಾಡ್ಕೊಂಡ್ರಿ ಅಂತ 10 ನಿಮಿಷ ಸಿಟ್ಟು ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. 10 ನಿಮಿಷ ಸಿಟ್ಟು ಮಾಡಿಕೊಂಡ್ರೆ ಎಷ್ಟಾಯಿತು? 30-40 ಸೆಕೆಂಡ್ ಆಯಸ್ ಕಡಿಮೆ ಆಯಿತು. 40 ಸೆಕೆಂಡು ನಿಮ್ಮ ಆಯಸ್ಸು 40 ಸೆಕೆಂಡ್ ಕಡಿಮೆ ಆಯಿತು. ಯೋಚನೆ ಮಾಡಿ.
ಇದು ಬೇರೆ ಥರ ಯೋಚನೆ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅದು ನಾವು ಏನಂತೀರ, ಹೇಳೋದು ಸುಲಭ ಅಂತ ಇದು ಮಾಡ್ತೀರ, ಆದರೆ ಅಭ್ಯಾಸ ಮಾಡಿದ್ರೆ ಆಮೇಲೆ ನಿಮಗೂ ಆಗತ್ತೆ. ಆಮೇಲೆ ಸಿಟ್ಟು ಬಂದಾಗೆಲ್ಲ ಇನ್ನೊಂದು ಹೇಳಿದ್ದೆ ನಾನು, ಯಾರಿಗೆ, ಆಟ ಆಡೋ ಮಕ್ಕಳಿಗೆಲ್ಲ ಹೇಳಿದ್ದೆ. ಈಗ ಸಿಟ್ಟು ಬಂದಾಗ ಈಗ ನಾರ್ಮಲ್ಲಾಗಿ 1 ಗಂಟೆ ನೀವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಿದ್ರೆ, ಸಿಟ್ಟು ಬಂದಾಗ ಒಂದು 2-3 ಗಂಟೆ ಪ್ರಾಕ್ಟೀಸ್ ಮಾಡಿ, ನಿಮ್ಮದು ಆಟನಾರು ಇಂಪ್ರೂವ್ ಆಗುತ್ತೆ. ಆ ಥರ ಒಂದು ನೆಗೆಟಿವ್ನ ನಮ್ಮ ಅಡ್ವಾಂಟೇಜಿಗೆ ಹೆಂಗೆ ಯೂಸ್ ಮಾಡೋದು ಅಂತ ಆ ಥರ ಯೋಚನೆ ಮಾಡಬೇಕು. ನೆಗೆಟಿವಲ್ಲೇ ಕಳೆದೋಗ್ಬಾರ್ದು. ಇವಾಗ ನೋಡಿ ಎಷ್ಟು ಶಾಂತವಾಗಿ ಮಾತಾಡ್ತಾ ಇದ್ದೀನಿ ನಾನು. ದಿನ ಎಷ್ಟು ಬೆಳಗ್ಗೆ ಒಂದು 40-45 ನಿಮಿಷ ಮೆಡಿಟೇಷನ್ ಮಾಡ್ತೀನಿ ದಿನ ಬೆಳಗ್ಗೆ. ಮತ್ತು ಸಂಜೆನೂ ಒಂದು ಅರ್ಧ-ಮುಕ್ಕಾಲು ಗಂಟೆ ಸಂಜೆನೂ ಮಾಡ್ತೀನಿ. ಮಧ್ಯದಲ್ಲಿ ಹಿಂಗೆ ವೀಡಿಯೋದಲ್ಲಿ ಬಂದು ಮಾತಾಡ್ತೀನಿ. ಮನಸ್ಸಿನ ಬಗ್ಗೆ ಏನೋ ವಿಡಿಯೋ ಮಾಡ್ತೀನಿ ಅಂದರೆ, ರಿಕ್ವೆಸ್ಟು ಇಲ್ಲ ಮದುವೆ ಬಗ್ಗೆ ಮಾಡಿ, ಅದು ಮಾಡಿ, ಇದು ಮಾಡಿ. ಮನಸ್ಸಿನ ಬಗ್ಗೆ ಮಾಡಿದ್ರೆ ಸಾಕು. ಮದುವೆ ಆದಮೇಲೆ ಮನಸ್ಸಿನ ಬಗ್ಗೆ ತಿಳ್ಕೊಳೋಕ್ಕಿಂತ ಮದುವೆಗೆ ಮುಂಚೆನೇ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳಿ. ಮನಸ್ಸಿನ ಬಗ್ಗೆ ತಿಳ್ಕೊಂಡು ಮದುವೆ ಆಗಿ ನೆಮ್ಮದಿಯಾಗಿರ್ತೀನಿ. ಅಂದರೆ ನಾನೇನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಆದರೆ ಇವಾಗ ಹೇಳಿದ್ನಲ್ಲ, ಸಿಟ್ಟು ಬಂದಾಗ ನಿಮ್ಮ ಟೈಮ್ ಹೆಂಡ್ತಿ ಇದು ಮಾಡಲಂತ ಗಂಡ ಸಿಟ್ಟು ಮಾಡಿಕೊಂಡ್ರೆ ಗಂಡನ ಆಯಸ್ಸು ಕಡಿಮೆ ಆಗುತ್ತೆ. ಗಂಡ ಏನೋ ಮಾತು ಕೇಳಿಲ್ಲ ಅಂತ ಹೆಂಡ್ತಿ ಸಿಟ್ಟು ಮಾಡಿಕೊಂಡ್ರೆ ಹೆಂಡ್ತಿ ಆಯಸ್ಸು ಕಡಿಮೆ ಆಗುತ್ತೆ. ಯಾರು ಸಿಟ್ಟು ಮಾಡ್ಕೊಳ್ತಾರೋ ಅವ್ರ ಆಯಸ್ಸೇ ಕಡಿಮೆ ಆಗೋದು. ಇದರಲ್ಲಿ ಯಾವ ಫಾರ್ಮುಲಾನೂ ಇಲ್ಲ. ನಾನು ಸಿಟ್ಟು ಮಾಡಿಕೊಂಡ್ರೆ ನನ್ನ ಆಯಸ್ಸು ಕಡಿಮೆ ಆಗುತ್ತೆ, ನನ್ನ ಹೆಂಡ್ತಿ ಸಿಟ್ಟು ಮಾಡಿಕೊಂಡ್ರೆ ಅವಳ ಆಯಸ್ಸು ಕಡಿಮೆ ಆಗುತ್ತೆ. ಸೊ ಮಹಿಳೆಯರಿಗೂ ಗಂಡಸರಿಗೂ ಎಲ್ಲರಿಗೂ ಭಯ, ಕೋಪ ಎಲ್ಲ ಕಡಿಮೆ ಆಗಲಿ. ನನ್ನ ಇನ್ನಷ್ಟು ಇದೇ ಥರ ಐಡಿಯಾಗಳು ಅವಾಗವಾಗ ಅಲ್ಲಲ್ಲಿ ಬಿಡ್ತಾ ಇರ್ತೀನಿ. ಅದು ಎಲ್ಲಿಂದ ಈ ಥರ ಐಡಿಯಾಗಳು ಬರುತ್ತೆ, ಅದು ಅದೇ ಹೇಳ್ದಲ್ಲ, ಬೇರೆ ಬೇರೆ ಥರ ಇದು ಅಭ್ಯಾಸ ಮಾಡಬೇಕು ನೀವು. ಆವಾಗ ಈ ಥರ ಎಲ್ಲ ಐಡಿಯಾಗಳೆಲ್ಲ ಬರುತ್ತೆ. ಈ ಥರ ನೀವು ಯೋಚನೆ ಮಾಡ್ತೀರಾ ಅಂತ ಶುರು ಮಾಡ್ಕೊಳ್ಳಿ. ಆವಾಗ ಮನೇಲಿ ಹೆಂಗೆ ಗಲಾಟೆ ಹೆಂಗಾಗತ್ತೆ. ಈ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ಆಯ್ತು, ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ನೀವು ಮೆಡಿಟೇಷನ್ ಮಾಡೋಕ್ಕಾಗಲ್ಲ. ಅದು ಯಾವ ಕಾರಣಕ್ಕಾಗಿ ಮನೆಯಲ್ಲಿ ಗಲಾಟೆ ಆಗ್ತಿದೆ ಅದನ್ನಾದರೂ ತಿಳ್ಕೊಳೋಕ್ಕೆ ಬನ್ನಿ. ಒಂದು ಸಲ ಮಾತಾಡಿ ಎಲ್ಲ ತಿಳ್ಕೊಳ್ಳಿ.